ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರು ಅಕ್ಷರಶಃ ಕೆರೆಯಂತೆ ಮಾರ್ಪಾಟಾಗಿದೆ. ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಮಳೆ ಆರ್ಭಟಕ್ಕೆ ವರ್ಣಾಘಾತಕ್ಕೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳೇ ಮುಳುಗಡೆಯಾಗಿರುವಂಥದ್ದು. ಇನ್ನು ಬೆಂಗಳೂರಿನ ಪ್ರಮುಖ ರಸ್ತೆಗಳೇ ಕೆರೆಯಂತೆ ಮಾರ್ಪಾಟಾಗಿವೆ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಕ್ಷರಶಃ ವರುಣದೇವ ಜಲಪ್ರಳಯವನ್ನೇ ಸೃಷ್ಟಿ ಮಾಡಿದ್ದಾನೆ. ವರ್ಣಾಘಾತಕ್ಕೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳೇ ನೀರಿನಲ್ಲಿ ಮುಳುಗಡೆಯಾಗಿರುವಂಥದ್ದು. ಅನೇಕ ರಸ್ತೆಗಳಂತೂ ಪ್ರಮುಖ ರಸ್ತೆಗಳ ಕೆರೆಯಂತೆ ಮಾರ್ಪಾಟಾಗಿರುವಂಥದ್ದನ್ನು ಕಾಣಬಹುದು. ಕೆಲವು ಕಡೆ ಅಂತೂ ಈ ಅಂಡರ್ ಪಾಸ್ಗಳಲ್ಲಿ ವೆಹಿಕಲ್ಗಳು ಹೋಗಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದನ್ನು ಕೂಡ ನಾವು ನೋಡಬಹುದು. ಇದು ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ಬೆಂಗಳೂರಿನ ಕೆಲವೆಡೆಗಳಲ್ಲಂತೂ ರಸ್ತೆಗಳ ತುಂಬೆಲ್ಲ ನೀರು ತುಂಬಿಕೊಂಡಿರೋದ್ರಿಂದ ವಾಹನಗಳು ಕೂಡ ಪರದಾಟ ನಡೆಸ್ತಾ ಇರುವಂಥದ್ದು. ವಾಹನ ಸವಾರರು ವಾಹನವನ್ನು ಚಲಾಯಿಸಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಒಂದು ಪರಿಸ್ಥಿತಿ. ಮುಂದೆ ಏನು ಗುಂಡಿ ಇದೆಯೋ ತಗ್ಗಿದೆಯೋ ಬೇರೆ ಇನ್ನೇನಾದರೂ ತೊಂದರೆಗಳಾಗ್ಬಿಟ್ರೆ ಅನಾಹುತಗಳಾಗ್ಬಿಟ್ರೆ ಅನ್ನುವಂಥ ಒಂದು ಆತಂಕದಲ್ಲೇ ವೆಹಿಕಲ್ಗಳನ್ನು ಓಡಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ರಸ್ತೆ ತುಂಬೆಲ್ಲ ನೀರು ನಿಂತಿರುವಂಥದ್ದು. ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದರೆ ಬಹುಶಃ ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇರಲ್ಲ ಅಂತ ಅನಿಸುತ್ತೆ. ಅಥವಾ ಚರಂಡಿಗಳಲ್ಲಿರುವಂಥ ಮಣ್ಣನ್ನು ಹೂಳೆತ್ತುವಂಥ ಒಂದು ಕೆಲಸವನ್ನು ಮಾಡಿದ್ದಿದ್ರೆ, ಸರಿಯಾದ ಸಮಯದಲ್ಲಿ ಮಾಡಿದ್ದಿದ್ರೆ ನೀರು ಸರಾಗವಾಗಿ ಚರಂಡಿ ಮೂಲಕ ಹರಿದು ರಾಜಕಾಲುವೆ ಸೇರ್ತಾ ಇತ್ತು. ಆದರೆ ಅದಾವುದು ಕೂಡ ಆಗಿಲ್ಲ ಅನ್ನೋದು ನಿಜಕ್ಕೂ ದುರ್ದೈವದ ಸಂಗತಿ. ಯಾಕೆಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಲಘುಬಗನೆ ಸರ್ಕಾರ ಅಥವಾ ಪಾಲಿಕೆ ಎಚ್ಚೆತ್ತುಕೊಳ್ಳುತ್ತೆ. ಆದರೆ ಮಳೆಗೂ ಮುನ್ನ ತೆಗೆದುಕೊಳ್ಬೇಕಾದಂಥ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಅದರ ಪರಿಣಾಮವನ್ನು ನಾವು ಪ್ರತಿ ಬಾರಿ ಮಳೆ ಬಂದಾಗ ಬೆಂಗಳೂರಿನಲ್ಲಿ ಸೃಷ್ಟಿಯಾಗುವಂಥ ಅವಾಂತರವನ್ನು ಕಾಣಬಹುದಾಗಿದೆ.